ಅಫಿಷಿಯಲ್ಸ್ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ನಮ್ಮ ಸಚಿವರು, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಾರಿಗೆ ಸಚಿವರು, ಕಳೆದ ಬಾರಿ ನಗರಾಭಿವೃದ್ಧಿ ಸಚಿವರಾಗಿ ಕೂಡ ಯಶಸ್ವಿ ಕಾರ್ಯವನ್ನು ನಿರ್ವಹಿಸಿದಂಥವರು, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂಥ ಪ್ರಭಾವ ಛಾಪನ್ನು ಹೊಂದಿರತಕ್ಕಂಥ ಸಚಿವರು ನಮ್ಮೊಂದಿಗಿದ್ದಾರೆ. ಇದು ನಮ್ಮ ಸೌಭಾಗ್ಯ. ಎನ್.ಎಂ. ಗಿರಿಯಣ್ಣವರು ಇಂದು ಗುರುಪೂರ್ಣಿಮೆಯ ಶುಭ ದಿನದಂದು ತಮ್ಮ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ಕೊಂಡ್ರು. ಸಿಹಿಯನ್ನು ಎಲ್ಲರಿಗೂ ಈಗ ತಲುಪಿಸಲಾಗುತ್ತೆ. ನಾವೆಲ್ಲರೂ ಅವರಿಗೆ ಆ ಸಿಹಿಯನ್ನು ಸವಿಯನ್ನು ಅನುಭವಿಸಿ ಅವರಿಗೆ ಶುಭವನ್ನು ಹಾರೈಸೋಣ. ಗುರು ಹಿರಿಯರ ಆ ದೈವದ ಆಶೀರ್ವಾದ ಅವರಿಗಿರಲಿ. ಈ ಒಂದು ಯಶಸ್ವಿ ಕಬಡ್ಡಿ ಕ್ರೀಡಾಕೂಟದ ರೂವಾರಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರ ನಲ್ಮೆಯ ಅಣ್ಣ ಎನ್.ಎಂ. ಗಿರಿಯಣ್ಣನವರಿಗೆ ಹುಟ್ಟುಹಬ್ಬದ ತುಂಬು ಹೃದಯದ ಹಾರ್ದಿಕ ಶುಭಾಶಯಗಳನ್ನು ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದೀಗ ಪಂದ್ಯ ಪ್ರಾರಂಭವಾಗಿದೆ. 3-1 ಪಂದ್ಯ. ಚಿಕ್ಕಮಗಳೂರು ವರ್ಸಸ್ ದಕ್ಷಿಣ ಕನ್ನಡ. ಎಸ್.ಡಿ. ಮುಜ್ರೆ ಎದುರಿಸ್ತಾ ಇದ್ದಾರೆ BCR ಅಕಾಡೆಮಿ ಚಿಕ್ಕಮಗಳೂರು ತಂಡವನ್ನು. ರೈಡ್ನಲ್ಲಿ ಅನುಷಾ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ್ತಿ. ಎಸ್.ಡಿ. ಮುಜ್ರೆಯ ರೈಟ್ ರೈಡರ್. 6 ಆಟಗಾರ್ತಿಯ ನಡುವೆ ಬೋನಸ್ ಆನ್ ಆಗಿರುವಂಥ ಸಂದರ್ಭ. ಸಾಕಷ್ಟು ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸ್ಕೊಳ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲೂ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕೇಶವ ಕ್ರೀಡಾ ಮಂಡಳಿ ಮತ್ತು HMT ಕಾಲನಿ ಬಾಯ್ಸ್ ಇವರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀಯುತ ಗಿರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ 2026 ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕರು, ಅಭಿವೃದ್ಧಿ ಹರಿಕಾರರು ಆಗಿರುವ ಸನ್ಮಾನ್ಯ ಶ್ರೀಯುತ ಭೈರತಿ ಸುರೇಶ್ ಸರ್ ಅವರ ಹೆಸರಿನಲ್ಲಿ ಒಂದು ಕಬಡ್ಡಿ ಪಂದ್ಯಾವಳಿ. ಈಗಾಗಲೇ BCR ಅಕಾಡೆಮಿ ಚಿಕ್ಕಮಗಳೂರು ತಂಡ ಡಿಫೆನ್ಸ್ ಭಾಗದಲ್ಲಿ ಯಶಸ್ವಿಯಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಳ್ತಾ 4 ಅಂಕದ ಮುನ್ನಡೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ವನಿತೆಯರ ವಿಭಾಗದ ವಿರೋಚಿತ ಅಂತಿಮೋತ್ತಮ ಪಂದ್ಯ. ಚಿಕ್ಕಮಗಳೂರು ಜಿಲ್ಲೆ BC ರಮೇಶ್ ಅಕಾಡೆಮಿ ವರ್ಸಸ್ S.D. ಮುಜ್ರೆ. ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಸಂಗ ನಿರತ ವಿದ್ಯಾರ್ಥಿಗಳು, ಬಲಿಷ್ಠ ತಂಡಗಳ ನಡುವಿನ ಜಿದ್ದಿನ ರೋಚಕ ಫೈನಲ್ ಪಂದ್ಯ ಇದು. 5 ಅಂಕವನ್ನು BC ರಮೇಶ್ ಅಕಾಡೆಮಿ ಪಡೆದುಕೊಳ್ತಾ ಇದೆ, 1 ಅಂಕವನ್ನು SDM ಉಜಿರೆ. 4 ಅಂಕಗಳ ಅಂತರದ ಆರಂಭಿಕ ಮುನ್ನಡೆ. ಭರ್ಜರಿ ಆರಂಭ ಅಂತಲೇ ಹೇಳ್ಬೋದು BC ರಮೇಶ್ ಕಬಡ್ಡಿ ಅಕಾಡೆಮಿ ಚಿಕ್ಕಮಗಳೂರು ತಂಡದಿಂದ. ಬರೀ ಪಾಠದಲ್ಲಿ ಅಷ್ಟೇ ನಾವು ಮೇಲುಗೈಯಲ್ಲ, ಆಟದಲ್ಲೂ, ಅದರಲ್ಲೂ ಕಬಡ್ಡಿ ಆಟದಲ್ಲೂ ಕೂಡ ನಾವು ಮೇಲುಗೈ ಎಂಬುದನ್ನು ಸಾಬೀತುಪಡಿಸ್ತಾ ಇದ್ದಾರೆ ಇಲ್ಲಿ ಮಹಿಳಾ ವಿದ್ಯಾರ್ಥಿನಿಯರು. ಅದ್ಭುತ ಪ್ರದರ್ಶನ. ಪಾಠದ ಜೊತೆಯಲ್ಲಿ ಕಬಡ್ಡಿ ಆಟದ ಮೈಮಾಟವನ್ನು, ಕಬಡ್ಡಿಯ ಕೌಶಲ್ಯಗಳನ್ನು ಕರಗತ ಮಾಡಿಕೊಂಡಿರ್ತಕ್ಕಂಥ ಅದ್ಭುತ ಪ್ರತಿಭೆಗಳು 2 ತಂಡಗಳಲ್ಲಿದ್ದಾರೆ. ನೀಲಿ ಬಿಳಿ ಮಿಶ್ರಿತ ಸಮವಸ್ತ್ರ ಧರಿಸಿರತಕ್ಕಂಥ ತಂಡ ಬೋನಸ್ ಅಂಕವನ್ನು ಗಳಿಸ್ಕೊಳ್ತಾ S.D. ಮುಜ್ರೆ. ಈ ಅಂತಿಮೋತ್ತಮ ಸಮರ, ಈ ಸಮಾರೋಪಾದಿಯ ಈ ಅಂತಿಮ ಪಂದ್ಯದ ಸಮರದಲ್ಲಿ ಮತ್ತೊಂದು ಮನೋಜ್ಞ ದಾಳಿ. ಹ್ಯಾಂಡ್ ಟಚ್ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾ BC ರಮೇಶ್ ಅಕಾಡೆಮಿ ಮತ್ತೆ ಮುನ್ನಡೆಯ ಹಾದಿಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. 6-2 ಬಲಿಷ್ಠ S.D. ಮುಜ್ರೆ ವಿರುದ್ಧ BC ರಮೇಶ್ ಅಕಾಡೆಮಿ ಚಿಕ್ಕಮಗಳೂರು 4 ಅಂಕಗಳ ಆರಂಭಿಕ ಮುನ್ನಡೆಯನ್ನ. ಲೋಪ, ಕೊಂಚ ಗೊಂದಲದ ಒಂದು ಟ್ಯಾಕಲ್ಗೆ ಮುಂದಾದ್ರು, ಬೇಡವಾದಂತ ಹಿಡಿತಕ್ಕೆ ಮುಂದಾಗಿ 1 ಅಂಕವನ್ನಲ್ಲಿ ಬಿಟ್ಕೊಡ್ತಾ ಇದ್ದಾರೆ. 6-3 ಅಂಕದ ಮುನ್ನಡೆಯಲ್ಲಿ BCR ಅಕಾಡೆಮಿ ಚಿಕ್ಕಮಗಳೂರು. ರೈಡ್ನಲ್ಲಿ ಚಿಕ್ಕಮಗಳೂರು ತಂಡದ ಜೆರ್ಸಿ ನಂಬರ್ 02 ಆಟಗಾರ್ತಿ. ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ನ ಪ್ರಯತ್ನ ಇತ್ತು, ಕಾದು ನೋಡಬೇಕಾಗಿದೆ. ಮತ್ತೊಂದು ಅಂಕದ ಮನವಿಯನ್ನು ಮಾಡ್ತಾ ಆ ಮನವಿಯಲ್ಲಿ ಪುರಸ್ಕೃತವಾಗ್ತಾ ಇಲ್ಲ, ತಿರಸ್ಕೃತವಾಗ್ತಾ ಇದೆ. 7-3 2 ತಂಡಗಳ ನಡುವಿನ ಜಿದ್ದಿನ ಜಟಾಪಟಿಯ ಹಣಾಣಿ ಇದೀಗ ಪ್ರಾರಂಭವಾಗ್ತಾ ಇದೆ. 2 ಅಂಕಣಗಳಲ್ಲಿ ಅಂಕಗಳನ್ನು ಗಳಿಸುವಂತ ಸಮರ ಸಾಗ್ತಾ ಇದೆ. ಇದು ಫೈನಲ್ ಪಂದ್ಯ.
ಫೈನಲ್ ಮ್ಯಾಚ್ ಆಫ್ ದ ಟೂರ್ನಮೆಂಟ್ ಇನ್ ವುಮೆನ್ ಸೆಕ್ಷನ್. BCR ಅಕಾಡೆಮಿ ಚಿಕ್ಕಮಗಳೂರು ಪರವಾಗಿ ಚೆಸ್ ನಂಬರ್ 2. ಎಸ್, ಇದೀಗ ಮತ್ತೆ ಯಶಸ್ವಿ ದಾಳಿ. ಸೂಪರ್ ರಿಸ್ಟ್ನಲ್ಲಿ ಸೂಪರ್ ಅಂಕವನ್ನು ಗಳಿಸ್ಕೊಳ್ತಾ ಸೂಪರ್ ಮುನ್ನಡೆಯ ಹಾದಿ. ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ನ ಖಜಾಂಚಿಗಳು ಹಾಗೆ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸಹ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಕೇಶವ ಆಟದ ಮೈದಾನ ಸಂಪೂರ್ಣವಾಗಿ ಕಬಡ್ಡಿಯ ಕ್ರೀಡಾಪಟುಗಳ ಜೊತೆಲಿ ಈ ಭಾಗದ ಅನೇಕ ಕ್ರೀಡಾ ಪ್ರೇಮಿಗಳು ಕ್ರೀಡಾ ಪ್ರೋತ್ಸಾಹಕರು ಸಹ ಆಗಮಿಸಿ ಪಂದ್ಯವನ್ನ ವೀಕ್ಷಿಸಿಕೊಳ್ತಾ ಇದ್ದಾರೆ. ಮಹಿಳಾ ವಿಭಾಗದಲ್ಲಿ ಸುಮಾರು 16 ತಂಡಗಳು. ಒಂದೊಳ್ಳೆ ಟ್ಯಾಕಲ್ ಪ್ರಯತ್ನ ಕಾದ್ ನೋಡಬೇಕಾಗಿದೆ. ಎರಡು ಬಲಿಷ್ಠ ತಂಡಗಳ ಭವಿಷ್ಯ ಈ ಪಂದ್ಯದಲ್ಲಿ ಅಡಗ್ತಾ ಇದೆ. ಬಳಸ್ಕೊಳ್ತಾ ಇಲ್ಲಿ ಎಸ್ಕೇಪ್ ಆಗ್ತಾ ಇದ್ರೆ ಚೇತರಿಕ ಹಾದಿಯಲ್ಲಿ ಸಾಕ್ತಾ ಇದೆ SGM ಉಜ್ರೆ. ಗುಡ್ ಕಮ್ ಬ್ಯಾಕ್ ಗೇಮ್ ಅಂತಾನೆ ಹೇಳ್ಬೋದು. ಈಗ 8-6ರಲ್ಲಿ 2 ಅಂಕಗಳ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ತಾ ಸ್ವಲ್ಪ ಅಲ್ಲಿ ನಮ್ಮ ವಾಲಂಟಿಯರ್ಸ್ ಹೋಗಿ ಬೇಗ ಮ್ಯಾಟ್ ಟೇಪ್ ತುರ್ತಾಗಿ ಬೇಕಾಗಿದೆ, ಬೇಗ ಹೋಗಿ. ಪುರುಷರ ವಿಭಾಗದ ಮುಂದಿನ ಹಂತದ ಪಂದ್ಯಗಳಿಗೆ ಕ್ರೀಡಾಪಟುಗಳು ಸಜ್ಜಾಗಿರಬೇಕು. CQL ವಿರುದ್ಧ ಕಸ್ಟಮ್ಸ್ ಅಂಡ್ GST ಟೀಮ್. ಎಂಟು 6 2 ಅಂಕದ ಮುನ್ನಡೆಯಲ್ಲಿ BCR ಅಕಾಡೆಮಿ ಚಿಕ್ಕಮಗಳೂರು. ನಮ್ಮ ಗೆದ್ಲಳ್ಳಿ ವಾರ್ಡ್ನ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರಾಗಿರುವಂಥ ಸನ್ಮಾನ್ಯ ಶ್ರೀಯುತ NM ಗಿರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ಅದ್ಭುತವಾದಂಥ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ. ಈ ಒಂದು ಸಂದರ್ಭದಲ್ಲಿ ಅವರ ನಾಯಕರಾಗಿರುವಂಥ ಅವರ ಒಂದು ಮಾರ್ಗದರ್ಶನದಲ್ಲಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ಭೈರತಿ ಸುರೇಶ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಸುಂದರವಾದಂತಹ ಕಬಡ್ಡಿ ಪಂದ್ಯಾವಳಿ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ಗೂ ಜೊತೆಯಲ್ಲಿ ಈ ಒಂದು ಕಬಡ್ಡಿಯು ಕೂಡ ಅಷ್ಟೇ ಜನಮನ್ನಣೆಯನ್ನು ಪಡ್ಕೊಳ್ತಾ ಇದೆ. ರಾಜ್ಯ ರಾಷ್ಟ್ರ ಮಟ್ಟದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರೋ ಕಬಡ್ಡಿಯ ಅದು ಆರಂಭದ ನಂತರದಲ್ಲಿ ಕಬಡ್ಡಿಗೂ ಸಹ ಅಷ್ಟೇ ಜನಮನ್ನಣೆ ಸಿಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಒಂದು ಖುಷಿಯಾದಂತಹ ವಿಚಾರ. ಮತ್ತೊಮ್ಮೆ ಚೇತರಿಕೆ ಹಾದಿಯಲ್ಲಿ ಸಾಗ್ತಾ ಇದೆ. ಈಗ ಕೇವಲ 1 ಅಂಕದ ಅಲ್ಪ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ BC ರಮೇಶ್ ಅಕಾಡೆಮಿ ಚಿಕ್ಕಮಗಳೂರು ಚಾಕಚಕ್ಯತೆಯ ಚಾಲಾಕಿ ಆಟದ ಪ್ರದರ್ಶನವನ್ನು ಉಭಯ ತಂಡಗಳು ನೀಡ್ತಾ ಇದೆ. ಮತ್ತೆ ಡೈವಿಂಗ್ ಆಂಕಲ್ ಹೋಲ್ಡ್ನ ಟೈಮಿಂಗ್ನ ವ್ಯತ್ಯಯ ಬಂತು. ರಿವರ್ಸ್ ಆಂಕಲ್ ಹೋಲ್ಡ್ ಮಾಡಲಿಕ್ಕೆ ಪ್ರಯತ್ನ ಆದರೆ ಅದರ ಸಮಯದ ನಿಗದಿ ಸರಿ ಇರಲ್ಲ, ಹಾಗಾಗಿ ಟೈಮಿಂಗ್ನ ವ್ಯತ್ಯಯದಲ್ಲಿ ಇದೀಗ 10-7ರಲ್ಲಿ 3 ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದೆ. ಕರ್ನಾಟಕ ರಾಜ್ಯದ ಒಬ್ಬ ಯಶಸ್ವಿ ರಾಜತಾಂತ್ರಿಕ ಅಂತಾನೆ ಹೇಳ್ಬೋದು, ಒಬ್ಬ ಮುತ್ಸದ್ದಿ ರಾಜಕಾರಣಿ, ಸರಳತೆ ಸೌಮ್ಯತೆಯ ಸಜ್ಜನಿಕೆಗೆ ಹೆಸರಾದಂತಹ ನಮ್ಮ ಭೈರತಿ ಸುರೇಶ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅದು ನಮ್ಮ ಸೌಭಾಗ್ಯ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಅಭಿವೃದ್ಧಿಯ ಹರಿಕಾರರಾಗಿ ಬೆಂಗಳೂರಿನ ಕಡೆ ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದೆ. ಬೆಂಗಳೂರು ಉನ್ನತಿಯ ಉತ್ತುಂಗಕ್ಕೆ ಇರಬೇಕು ಅಂದರೆ ಇವರೆಲ್ಲರ ಶ್ರಮದಾನ ನಿಜವಾಗ್ಲೂ ನಾವು ಶ್ಲಾಘನೆಯನ್ನು ಮಾಡಲೇಬೇಕು. ಭವ್ಯ ಬೆಂಗಳೂರಿನ ಭದ್ರ ಬೆಂಗಳೂರಿನ ಭವಿಷ್ಯವನ್ನು ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡಿದಂಥ ಈ ಭಾಗದ ಜನಪ್ರಿಯ ಜನಾಂಗರಾಗಿ ಅಭಿವೃದ್ಧಿ ಅಧಿಕಾರರಾದಂಥ ಶ್ರೀಮನ್ ಭೈರತಿ ಸುರೇಶ್ ರವರು ನಮ್ಮೊಂದಿಗಿದ್ದಾರೆ. ಅವರ ಮೇಲಿನ ಅಭಿಮಾನಕ್ಕಾಗಿ ತಮ್ಮ ನೆಚ್ಚಿನ ನಾಯಕನಿಗಾಗಿ NM ಗಿರಿಯಣ್ಣನವರು ತಮ್ಮ ಹುಟ್ಟುಹಬ್ಬವನ್ನು ಅವರ ಹೆಸರಿನಲ್ಲಿ ಭೈರತಿ ಸುರೇಶ್ ಕಪ್ 2026 ಈ ಪಂದ್ಯಾವಳಿಯನ್ನು ಆಯೋಜಿಸಲಾಯಿತು.
ಲಕ್ಷಾಂತರ ರೂಪಾಯಿಗಳು ಇದಕ್ಕೆ ಬೇಕು. ಅದನ್ನು ಎಲ್ಲವನ್ನು ಕೂಡ ನಾನು ನಿಮ್ಮೊಂದಿಗಿದ್ದೇನೆ ಅಂತೇಳಿ ನಮ್ಮ ಕೇಶವ ಕ್ರೀಡಾ ಮಂಡಳಿಯ ಬೆನ್ನೆಲುಬಾಗಿ, ಕೇಶವ ಕ್ರೀಡಾ ಮಂಡಳಿಯ ಗೌರವಾಧ್ಯಕ್ಷರಾಗಿ ಒಂದು ಯಶಸ್ವಿ ಕ್ರೀಡಾಕೂಟವನ್ನು ಸಂಘಟಿಸಿಕೊಳ್ಳಲಿ ತಮ್ಮದೇ ಆದಂಥ ಏಕಮೇವ ಪಾತ್ರವನ್ನು ವಹಿಸಿದಂಥವರು, ಈ ಒಂದು ಓಲ್ ಅಂಡ್ ಸೋಲ್ ಒನ್ ಮ್ಯಾನ್ ಆರ್ಮಿಯಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಸಂಪೂರ್ಣ ನೆರವು ನೀಡಿದಂಥವರು. ಇಟ್ಸ್ ಎ ಜುವಾಡೈ ರೈಟ್. ಮಾಡು ಇಲ್ಲವೇ ಮಡಿ, ಒಂದಂಕವನ್ನು ಪಡಿ, ಇಲ್ಲದೆ ಹೋದ್ರೆ ಅಂಕದಿಂದ ಹೊರ ನಡಿ. ರೊಟೇಟಿಂಗ್ ಸ್ಕಿಲ್ ಅನ್ನು ಬಳಸ್ಕೊಳ್ತಾ ಇಲ್ಲಿ ಒಂದಂಕವನ್ನು ಪಡ್ಕೊಳ್ತಾ ಇದ್ರೆ ಕಮ್ ಬ್ಯಾಕ್ ಮಾಡುವಂತ ಪ್ರಯತ್ನದಲ್ಲಿ SDM ಮುಜುರೆ. ಇದು ಫೈನಲ್ ಪಂದ್ಯ. ಮಹಿಳಾ ವಿಭಾಗದ ಚಾಂಪಿಯನ್ಸ್ ಯಾರಾಗ್ತಾರೆ? ಎಸ್, ಥರ್ಡ್ ರೈಟ್. ಮಾಡು ಇಲ್ಲವೇ ಮಡಿ. ಚಿಕ್ಕಮಗಳೂರು ತಂಡದ ಜರ್ಸಿ ನಂಬರ್ 02 ಆಟಗಾರ್ತಿ ತನ್ನ ಹೈಟ್ ಅನ್ನು ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ರೈಟ್ ರೈಡರ್. ಒಂದು ಬೋನಸ್ ಅಂಕದೊಂದಿಗೆ ಇಲ್ಲಿ ವಾಪಸ್ ಆಗಿದ್ದಾರೆ. 11-8 3 ಅಂಕದ ಮುನ್ನಡೆಯಲ್ಲಿ BCR ಅಕಾಡೆಮಿ ಚಿಕ್ಕಮಗಳೂರು. ರೈಟ್ ನಲ್ಲಿ SDM ಮುಜುರೆ ತಂಡದ ಯುವ ದಾಳಿಗಾರ್ತಿ. 4 ಆಟಗಾರ್ತಿಯ ನಡುವೆ ಬೋನಸ್ ಇಲ್ಲದ ಸಂದರ್ಭ ಕಾದ್ ನೋಡ್ಬೇಕಾಗಿದೆ. ಇಲ್ಲಿ ಅದು ಬಲವಾದಂಥ ಮನವಿಯನ್ನ ಮಾಡ್ತಾ ಇದ್ರು. ಎಸ್, ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ್ತಿ ಔಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. 11-9. ಪ್ರೇಕ್ಷಕರೇ ಬರ್ಲಿ ಒಂದು ಜೋರ ಚಪ್ಪಾಳೆ. ಅತ್ಯಂತ ರೋಚಕವಾದಂಥ ಪಂದ್ಯ. SDM ಮುಜುರೆ ವರ್ಸಸ್ BCR ಅಕಾಡೆಮಿ ಚಿಕ್ಕಮಗಳೂರು. ಪ್ರಮುಖ ದಾಳಿಗಾರ್ತಿ ಅಂತಾನೆ ಹೇಳಬಹುದು. ಈಕೆ ತಂಡಕ್ಕೆ ಪ್ರತಿ ಬಾರಿ ಅಂಕವನ್ನು ಹೊತ್ತೊಯ್ಯಬಲ್ಲಂಥ ಸಾಮರ್ಥ್ಯವುಳ್ಳ ಸಮರ್ಥ ಆಟಗಾರ್ತಿ. ಊರ್ಧನಿಯ ನೀಲಕಾಯ ಕ್ರೀಡಾ ಆಟಗಾರ್ತಿ. ನಿಜವಾಗ್ಲೂ ತಂಡಕ್ಕೆ ಪ್ರತಿ ಬಾರಿ ಅಂಕವನ್ನು ಕೊಂಡೊಯ್ತಾ ತಂಡವನ್ನು ಮುನ್ನಡೆಸ್ಕೊಳ್ತಾ 12-9 ಈ ಪಂದ್ಯಕ್ಕೆ ಪ್ರಥಮಾರ್ಧದ ಮುಕ್ತಾಯವಾಗಿದೆ. ಹಾಫ್ ಟೈಮ್ ಸ್ಕೋರ್ 12-9. ಈ ಸಂದರ್ಭದಲ್ಲಿ ಬಂಧುಗಳೇ, ನಿಮ್ಮೆಲ್ಲರ ಚಿತ್ತ ನಮ್ಮ ವೇದಿಕೆ ಹತ್ರ ಇರಲಿ. ಈ ಸಂದರ್ಭದಲ್ಲಿ ಬಂಧುಗಳೇ, ಕಬಡ್ಡಿ ಕ್ರೀಡಾ ಪ್ರೇಕ್ಷಕರೇ, ಈ ಭಾಗ ಸರ್ವರಲ್ಲೂ ನಾನು ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರ ಚಿತ್ತ ವೇದಿಕೆ ಇರಲಿ. ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಗೌರವಾನ್ವಿತ ಸಾರಿಗೆ ಸಚಿವರು, ಕಳೆದ ಬಾರಿ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಒಂದು ಕಾರ್ಯದಕ್ಷ ಪ್ರೀತಿ ಇವತ್ತು ನಿಮ್ಮನ್ನು ನೋಡಂಗಾಯ್ತು. ಹೆಣ್ಮಕ್ಳು ಭಾಳಷ್ಟು ಚೆನ್ನಾಗಿ ಆಡ್ತಾ ಇದ್ದೀರಾ. ನನ್ನ ಮಕ್ಕಳೇ ಗ್ರೌಂಡಲ್ಲಿ ಹಿಡಿದು ಆಡೋ ಥರ ಆಗಿದೆ. ನನಗೆ ಅಷ್ಟು ಖುಷಿ ಆಗ್ತಾ ಇದೆ. ಹೆಣ್ಮಕ್ಳು ಯಾವತ್ತೂ ಧೈರ್ಯ ಸಾಹಸ ಇದರಲ್ಲಿ ಇರಬೇಕು. ಅದರಲ್ಲೂ ನಾನು ನೋಡಿದಂಗೆ ಈಗ ಧರ್ಮಸ್ಥಳ ಮತ್ತು ಚಿಕ್ಕಮಗಳೂರಿನ ಜಿಲ್ಲೆಯ ಕಾರಣ ಗೊಡಿಸಿದ್ದೆ ಸ್ಪೋರ್ಟಿವ್ ಆಗಿ ತಗೊಬೇಕು, ಸಂತೋಷವಾಗಿ ತಗೋಬೇಕು. ನೀವೆಲ್ಲರೂ ಆ ಕೆಲಸ ಮಾಡಿದ್ದೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ನಮ್ಮ ಈ ಭಾಗದ ನಾಯಕರಾದ ಗಿರಿಯವರ ಒಂದು ಆಶ್ರಯದಲ್ಲಿ ಇವತ್ತು ನೀವು ನಮ್ಮ ರಾಜ್ಯ ಮಟ್ಟದ ಈ ಕಬಡ್ಡಿ ಪಂದ್ಯಾವಳಿಗಳನ್ನು ನಡೆಸ್ತಾ ಇರೋದು ಭಾಳ ಸಂತೋಷವಾದ ವಿಚಾರ. ಇದು ಇದೇ ಥರ ಇನ್ನೂ ಮುಂದುವರಿಲಿ. ಈಗ ನಮ್ಮ ಸಂಯೋಜಕರು ಹೇಳ್ತಾ ಇದ್ರು, ಈ ಕಬಡ್ಡಿ ಪಂದ್ಯಾವಳಿಯ ಈ ಗ್ರೌಂಡನ್ನು ಇನ್ನೂ ಉನ್ನತೀಕರಣಗೊಳಿಸಿ ಇನ್ನೂ ಒಂದು ಫ್ಲೋರನ್ನು ಹಾಕ್ಕೊಡ್ಬೇಕು ಅಂತ ಹೇಳಿ. ಆದ್ದರಿಂದ ನಾನು ನಿಮ್ಮೆಲ್ಲರ ಮುಂದೆ ನಾನು ಹೇಳ್ತಾ ಇದ್ದೀನಿ, ಈ ಕೂಡಲೇ ಇಂಡೋರ್ ಸ್ಟೇಡಿಯಂ ಮಾಡಲಿಕ್ಕೆ ನಾನು ಎಲ್ಲ ಪ್ರಯತ್ನಗಳನ್ನು ನಾನು ಮಾಡ್ತೀನಿ. ಬರೋ ವರ್ಷದೊಳಗಡೆ ಇಲ್ಲಿ ಇಂಡೋರ್ ಸ್ಟೇಡಿಯಂ ಇರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಉಪಮೇಯರಾದ ನಮ್ಮ ಆನಂದಣ್ಣವರು, ನಮ್ಮ ಶಿವಣ್ಣವರು, ನಮ್ಮ ರಾಮಕೃಷ್ಣ ಅವರು, ನಮ್ಮ ಗಿರಿಯವರು, ನನ್ನ ಮಗನಾದ ಸಂಜಯ್ ಸುರೇಶ್, ಮತ್ತು ನಮ್ಮ ವಾರ್ಡ್ನ ಅಧ್ಯಕ್ಷರಾದ ರವಿಚಂದ್ರ, ಮತ್ತು ನಮ್ಮ ಬ್ಲಾಕ್ನ ಅಧ್ಯಕ್ಷರಾದ ನಮ್ಮ ಲತಾ ಅವರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಶೇಖರ್ ಅವರು ಪ್ರಮುಖವಾಗಿ ಭಾಳಷ್ಟು ವರ್ಷಗಳಿಂದ ಇಲ್ಲಿ ಈ ಮ್ಯಾಚ್ಗಳನ್ನು ನಡೆಸ್ತಾ ಇದ್ದಾರೆ. ಕಿರಣ್ ನಡೆಸ್ತಾ ಇದ್ದಾರೆ, ಮತ್ತು ನಮ್ಮ ಎಂ ಮುನೇಗೌಡರು ಇದ್ದಾರೆ, ಮತ್ತು ನಮ್ಮ ವಿನು ಇದ್ದಾರೆ, ಮತ್ತು ನಾಗೇಶ್ ಇದ್ದಾರೆ, ನಮ್ಮ ವಿನಯ್ ಇದ್ದಾರೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಇಡೀ ನಮ್ಮ ಟೀಮು ಇದು ಟೀಮ್ ವರ್ಕ್ ಮಾಡಿ
ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಯಶಸ್ವಿಯಾಗಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ನಮ್ಮನ್ನು ಇಲ್ಲಿ ಕುಂಡ್ರಿಸಿ ಇಲ್ಲಿ ನಿಮ್ಮನ್ನು ಉದ್ದೇಶಿಸಿ ಮಾಡೋ ಥರ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮುಖ್ಯವಾಗಿ ಎರಡೂ ಮಾಡಿಕೊಡ್ತಾರೆ, ಅವ್ರು ಮಾಡೇ ತೀರ್ತಾರೆ. ನುಡಿದಂತೆ ನಡೆಯುವ ನಾಯಕ ನಮ್ಮೊಂದಿಗಿದ್ದಾರೆ. ಸೊ ಎಲ್ಲರೊಮ್ಮೆ ಜೋರ ಚಪ್ಪಾಳೆ ಬರಲಿ. ಇಂಡೋರ್ ಸ್ಟೇಡಿಯಂ ಅನ್ನ ಇಲ್ಲಿ ಕಟ್ಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿದ ನಮ್ಮ ನಲ್ಮೆಯ ನಾಯಕ ಬೆಂಗಳೂರು ಅರ್ಬನ್ ಜಿಲ್ಲಾ ಅಸೋಸಿಯೇಷನ್ ಪರವಾಗಿ, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರವಾಗಿ ನಾವು ಮುಕ್ತ ಕಂಠದಿಂದ ನಿಮ್ಮ ಈ ಒಂದು ಸೇವಾ ಸಾಧನೆಯನ್ನು ನಾವು ಶ್ಲಾಘಿಸಿಕೊಳ್ತಾ ಪಂದ್ಯವನ್ನು ಇದೀಗ ಪ್ರಾರಂಭಿಸ್ತಾ ಇದ್ವಿ. ಸನ್ಮಾನ್ಯ ಶ್ರೀ MD ಶಿವಕುಮಾರ್ ಸರ್ ಅವರು, ಜಂಟಿ ಕಾರ್ಯದರ್ಶಿಗಳು, ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ತಾವು ದಯವಿಟ್ಟು ಆಗಮಿಸಬೇಕು ವೇದಿಕೆಗೆ. ಈ ಭಾಗದಲ್ಲಿ ಕಬಡ್ಡಿ ಕ್ರೀಡೆಯನ್ನು ಜೀವಂತವಾಗಿರಿಸುವಲ್ಲಿ ತಮ್ಮದೇ ಆದ ಸೇವೆಯನ್ನು ಸಂಸ್ಥೆಯೊಂದಿಗೆ ನೀಡ್ತಾ ಇರ್ತಕ್ಕಂಥ MD ಶಿವಕುಮಾರ್ ಅವರಿಗೆ ತಮ್ಮ ಹುಟ್ಟುಹಬ್ಬವನ್ನು ಈ ಭವ್ಯ ವೇದಿಕೆಯಲ್ಲಿ ನೋಡಿ, ಲಕ್ಷಾಂತರ ರೂಪಾಯಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾಗುತ್ತೆ. ಅದಷ್ಟು ಸಪೋರ್ಟನ್ನು ನಮ್ಮ ಶೇಖರ್ ಅವರಿಗೆ ನಾನು ನಿಮ್ಮೊಂದಿಗಿದ್ದೇನೆ ಅಂತೇಳಿ ಕೇಶವ ಕ್ರೀಡಾ ಮಂಡಳಿಗೆ ಬೆಂಗಾವಲಾಗಿ ಬೆನ್ನೆಲುಬಾಗಿ ನಿಂತು ಇಂಥ ಒಂದು ಯಶಸ್ವಿ ಕ್ರೀಡಾಕೂಟವನ್ನು ನಡೆಸಿಕೊಟ್ಟಂಥ NM ಗಿರಿಯಣ್ಣನವರು ತಮ್ಮ ಹಬ್ಬ, ಆ ಹುಟ್ಟು ಹಬ್ಬ ಏನಿದೆ ಅದು ಒಂದು ಶುಭ ದಿನ, ಶುಭ ಸಂಕಲ್ಪದ ದಿನ, ಗುರು ಪೂರ್ಣಿಮೆ ಎಂದು ಆಚರಿಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಇದು ಆ ಭಗವಂತನ ಸಂಕಲ್ಪ. ಈ ಗುರು ಪೂರ್ಣಿಮೆ, ಗುರು ಹಿರಿಯರ ಆಶೀರ್ವಾದ ಅವ್ರಿಗಿರಲಿ, ಆ ದೈವ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳ್ತಾ NM ಗಿರಿಯಣ್ಣ ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಹನ್ನೆರಡು 9ರಲ್ಲಿ ಪಂದ್ಯ. ಈ ಪಂದ್ಯದ ಫಲಿತಾಂಶ ಪ್ರಕಟಿಸುವ ನಿರ್ಣಾಯಕ ಸಂದರ್ಭ. ಸೆಕೆಂಡ್ ಹಾಫ್ನಲ್ಲಿ ಮತ್ತೆ ಸೂಪರ್ ರಿಚ್ನಲ್ಲಿ ಸೂಪರ್ ಸಕ್ಸಸ್ಫುಲ್ ರೈಡರ್ ಆಗಿ ಸೆಕೆಂಡ್ ಹಾಫ್ ಕೂಡ ಉತ್ತಮ ಪ್ರದರ್ಶನ ನೀಡುತ್ತಾ ಸ್ಕೋರರ್ ಅದ್ಭುತವಾದಂಥ ಒಂದು ಕಾಂಬಿನೇಷನ್ ಕ್ಯಾಚ್ ಅನ್ನು ನಾವು ನೋಡ್ತಾ ಇದ್ವಿ. ಚಿಕ್ಕಮಗಳೂರು ಚಾಲಾಕಿ ಆಟಗಾರರು ಇದೀಗ ತನ್ನ ವೇದಿಕೆಗೆ ಆಗಮಿಸಿ ವಿರಾಜಮಾನರಾದಂಥ ನಮ್ಮ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೆ ನಮ್ಮ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಗೌರವ ಜಂಟಿ ಕಾರ್ಯದರ್ಶಿಗಳಾದ MD ಶಿವಕುಮಾರ್ ಸರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ಕೊಳ್ತಾ ಇದೀಗ ತನ್ನ ಆಗಮಿಸಿದ ಅವರಿಗೆ ನಮ್ಮ ತುಂಬ ಹೃದಯದ ಸ್ವಾಗತವನ್ನು ಸುಸ್ವಾಗತವನ್ನು ಬಯಸ್ತಾ ಇದ್ವಿ. ಥ್ಯಾಂಕ್ ಯು ಸರ್. ಭರ್ಜರಿ ಪ್ರದರ್ಶನವನ್ನು ಈ ಪಂದ್ಯದಲ್ಲಿ ನೀಡುತ್ತಾ ತಂಡದ ಮುನ್ನಡೆಯ ರೂವಾರಿಯಾಗಿ ಚಶಮಚ್ಚು ಉತ್ತಮ ದಾಳಿಗಾರ್ತಿ, ಕಬಡ್ಡಿಯ ಕೌಶಲ್ಯಗಳನ್ನು ಸಂಪೂರ್ಣವಾಗಿ ಮೈಗೂಡಿಸಿಕೊಂಡಿರುವಂಥ ಮಹಿಳಾ ಆಟಗಾರ್ತಿ, ಈ ಪಂದ್ಯದ ಪ್ರಮುಖ ಆಟಗಾರ್ತಿ ಅಂತಲೇ ಹೇಳಬಹುದು. ಉತ್ತಮ ಪ್ರದರ್ಶನವನ್ನು ಇಲ್ಲಿ ನೀಡುತ್ತಾ 14-9ರಲ್ಲಿ SM ವಿರುದ್ಧ 5 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ BCR ಅಕಾಡೆಮಿ. ಕೇಶವ ಕ್ರೀಡಾ ಮಂಡಳಿ ಮತ್ತು HMT ಕಾಲನಿ ಬಾಯ್ಸ್ನ ಎಲ್ಲ ಕ್ರೀಡಾಪಟುಗಳು ಒಮ್ಮೆ ಅಂಕಣದ ಬಳಿ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮಾಡು ಇಲ್ಲವೇ ಮಡಿ. ಥರ್ಡ್ ರೈಟ್ ಕಾರ್ನ್ ಭಾಗದಿಂದ ಡೈವಿಂಗ್ ಆಂಕಲ್ ಹೋಲ್ಡ್, ಒಂದು ಉತ್ತಮವಾದಂಥ ಹಿಡಿತ, ನಿಧಾನಗತಿಯಲ್ಲಿ ಚೇತರಿಸಿಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ SDM ಮುಜರೆ. ಥರ್ಡ್ ರೈಟ್, ಮಾಡು ಇಲ್ಲವೇ ಮಡಿ. ವನಿತೆಯರ ವಿರೋಚಿತ ಪಂದ್ಯ. ಇದೀಗ SDM ತಂಡಕ್ಕೆ ಒಂದು ಗೋಲ್ಡನ್ ಪಾಯಿಂಟ್ ಲಭಿಸ್ತಾ ಇದೆ ಅಂತ ಹೇಳ್ಬೋದು.
14-11ರಲ್ಲಿ 3 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ BC ರಮೇಶ್ ಅಕಾಡೆಮಿ, ನಮ್ಮ ಭಾರತ ದೇಶಕ್ಕೆ ಚಿನ್ನದ ಪದಕ ತಂದುಕೊಂಡ BC ರಮೇಶ್ ಅವರ ಹೆಸರಿನಲ್ಲಿ ಅವರ ಒಂದು BC ರಮೇಶ್ ಕಬಡ್ಡಿ ಅಕಾಡೆಮಿ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಮಾಜಿ ಉಪಮಹಾಪೌರರಾಗಿರುವಂತಹ ಈ ಭಾಗದ ಸನ್ಮಾನ್ಯ ಶ್ರೀಯುತ ಎಂ ಆನಂದ್ ಸರ್ ಅವರಿಗೆ ನಮ್ಮ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ನ ಪರವಾಗಿ ಶ್ರೀಯುತ ಭೈರತಿ ಸುರೇಶ್ ಸರ್ ಅವರು ಹಾಗೂ ಶ್ರೀಯುತ NM ಗಿರಿ ಸರ್ ಅವರು ಅತ್ಯಂತ ಪ್ರೀತಿಯಿಂದ ಅವರನ್ನು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ, ಹಾಗೆ ಶ್ರೀಯುತ ಶಿವಕುಮಾರ್ ಸರ್ ಅವರು ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಕಪ್ನ ಪರವಾಗಿ ಅತ್ಯಂತ ಪ್ರೀತಿಯ ಒಂದು ಗೌರವವನ್ನು ಈ ಭವ್ಯ ವೇದಿಕೆಯಲ್ಲಿ ಸಲ್ಲಿಸಲಿಕ್ಕಿದ್ದಾರೆ. ಮತ್ತೆ ಮುನ್ನಡೆಯ ಹಾದಿಯಲ್ಲಿ ಸಾಗ್ತಾ ಇದೆ BC ರಮೇಶ್ ಕಬಡ್ಡಿ ಅಕಾಡೆಮಿ ಚಿಕ್ಕಮಗಳೂರು. 17-12 5 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 17-12 SD ಮುಜ್ರೆಯ ಲೆಫ್ಟ್ ರೈಡರ್. 4 ಆಟಗಾರ್ತಿಯರ ನಡುವೆ ಸಾಕಷ್ಟು ಎಂಡ್ ಲೈನ್ ಗೇಮ್ಗೆ ಮುಂದಾಗಿರುವಂತಹ BCR ಅಕಾಡೆಮಿ ಚಿಕ್ಕಮಗಳೂರು. ಪ್ರತಿ ಹಂತದಲ್ಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯದ ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ಕರ್ನಾಟಕ ರಾಜ್ಯ ತಂಡ ಪ್ರತಿನಿಧಿಸಿದ ಪ್ರತಿಭೆ. ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್ ಟು ಗೋ. 2 ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 5 ನಿಮಿಷಗಳಿದಂತೆ 5 ಅಂಕಗಳ ಮುನ್ನಡೆಯನ್ನ BC ರಮೇಶ್ ಅಕಾಡೆಮಿ ಚಿಕ್ಕಮಗಳೂರು ಮತ್ತೆ ಬೋನಸ್ ಅಂಕ ಗಳಿಸುವಂತ ಒಂದು ನಿರ್ದಿಷ್ಟ ನಿಖರ ಆಟದ ಪ್ರದರ್ಶನವನ್ನು ನೀಡುತ್ತಾ ಸೀನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಕೂಡ ಆಕೆ ಪ್ರತಿನಿಧಿಸಿದಂತ ಪ್ರತಿಭೆ. SDM ಮುಜರೆ ತಂಡಕ್ಕೆ ಇದೀಗ ಒತ್ತಡದ ಸಂದರ್ಭ. 18-12ರಲ್ಲಿ 6 ಅಂಕಗಳ ಅಂತರ. ಇದೀಗ ಮತ್ತೆ ದಾಳಿಗಾರ್ತಿಯನ್ನ ಬಂಧಿಸಿಕೊಳ್ತಾ ಇಲ್ಲಿ ನಿಯಮ ಬಾಹಿರ ಹಿಡಿತ. ತೀರ್ಪುಗಾರಕ್ಕೆ ಆಟಗಾರ ಬದ್ಧರಾಗಿರಬೇಕು. ಯಾವುದೇ ರೀತಿಯಾದಂತಹ ಗೊಂದಲ ಬೇಡ. ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಕಬಡ್ಡಿಯ ನಿಯಮದ ಉಲ್ಲಂಘನೆ ಆದಲ್ಲಿ ಆ ತೀರ್ಪುಗಾರ ನೀಡುವಂತ ತೀರ್ಮಾನಕ್ಕೆ ಆಟಗಾರ್ತಿಯರು ಬದ್ಧರಾಗಿರ್ಬೇಕು. ಇಲ್ಲಿ ರೈಡರ್ ಸೇಫ್ ನೀಡಲಾಗ್ತಾ ಇದೆ. ಜರ್ಸಿ ಹೋಲ್ಡ್ ಆಗಿರೋದ್ರಿಂದ ಇಲ್ಲಿ ರೈಡರ್ ಸೇಫ್ ಎನ್ನುವಂತ ಒಂದು ತೀರ್ಮಾನ ಉದ್ದೇಶಪೂರ್ವಕವಾಗಿ ಅಲ್ಲಿ ಜರ್ಸಿ ಹೋಲ್ಡ್ ಕಂಡು ಬಂದಿರೋದ್ರಿಂದ ಮುಖ್ಯ ತೀರ್ಪುಗಾರರು ಸರಿಯಾದಂತಹ ಒಂದು ನಿರ್ಣಯವನ್ನು ನೀಡಿದ್ದಾರೆ. ಕ್ರೀಡಾ ನೀತಿಯನ್ನ ಎಲ್ಲ ಕ್ರೀಡಾಪಟುಗಳು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಸೊ ಮತ್ತೆ ಯಶಸ್ವಿ ದಾಳಿಗಾರ್ತಿ ಚಿಕ್ಕಮಗಳೂರು ತಂಡಕ್ಕೆ ಚೈತನ್ಯ ತುಂಬಿದ್ದಾರೆ. The last and final call, CQAL versus Customs. ಫಸ್ಟ್ ಕ್ವಾರ್ಟರ್ ಫೈನಲ್ ಇನ್ ಮೆನ್ಸ್ ಸೆಕ್ಷನ್. ಒಂದು ನಿಮಿಷ. ಫಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಟು ಬಿ ಪ್ಲೇಡ್ ಬಿಟ್ವೀನ್ CQAL versus Custom and GST. Both the team captains, please get the team ready. I repeat once again. First pre-quarter final match, CQAL versus Custom and GST. Both the team captains, please get the team ready. What a combination catch. Match winning performance by BC Ramesh Academy ಚಿಕ್ಕಮಗಳೂರು. ಚಾಲಾಟಕಿ ಆಟಗಾರ್ತಿಯರು ಡಿಫೆನ್ಸ್ ನಲ್ಲಿ ಎಂದಿಗೂ ಕೂಡ ಧೃತಿಗೆಡದೆ ಅದ್ಭುತವಾಗಿ ತಮ್ಮ ಬಲಿಷ್ಠ ಭದ್ರಕೋಟೆಯನ್ನು ಭೇದಿಸಿದಂತೆ ಎಚ್ಚರಿಕೆ ವಹಿಸಿ ಆಡ್ತಾ ಇದ್ದಾರೆ. ಬಲಿಷ್ಠ SDM ಮುಜ್ರೆ ತಂಡಕ್ಕೆ ಆಘಾತ ನೀಡ್ತಾ 20-13 7 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಪಂದ್ಯವನ್ನು ಗೆಲ್ಲೋ ನಿಟ್ಟಿನಲ್ಲಿ ದಾಪುಗಾಲಿಡ್ತಾ ಇದೆ. ಮೇಲುಗೈಯನ್ನು ಕಂಡುಕೊಳ್ತಾ ಇದೆ BC ರಮೇಶ್ ಅಕಾಡೆಮಿ ಚಿಕ್ಕಮಗಳೂರು ತಂಡದ ತರಬೇತುದಾರನಾಗಿ ಕುಮಾರ್ ಅದ್ಭುತವಾಗಿ ಉತ್ತಮ ಮಹಿಳಾ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಸಂಘಟಿಸಿಕೊಳ್ತಾ ಉತ್ತಮ ತರಬೇತಿಯನ್ನು ನೀಡಿ ಉತ್ತಮ ತಂಡವನ್ನು ಇಲ್ಲಿ ಸಂಘಟಿಸಿಕೊಂಡಿದ್ದಾರೆ. SDM ಮುಜ್ರೆ ಕೂಡ ಬಲಿಷ್ಠ ತಂಡ. ಈ ಬಲಿಷ್ಠ ತಂಡಗಳ ಪೈಕಿ ಯಾರಿಗೆ ಅದೃಷ್ಟದ ಗೆಲುವು ಲಭಿಸುತ್ತೆ ಕಾದು ನೋಡಬೇಕಾಗಿದೆ. 20-13 ಮತ್ತೆ ಮನಚಾದ ಗುಡ್ ಕಾಂಬಿನೇಷನ್ ಕ್ಯಾಚ್, ಬ್ಯೂಟಿಫುಲ್ ಕಾಂಬಿನೇಷನ್ ಕ್ಯಾಚ್. ಚಿಕ್ಕಮಗಳೂರಿನ ಆಟಗಾರ್ತಿಯರು ಒಗ್ಗಟ್ಟಿನ ಪ್ರದರ್ಶನವನ್ನು ತೋರ್ಪಡಿಸ್ತಾ ಇದ್ದಾರೆ. ಆಟಗಾರ್ತಿಯಲ್ಲಿ ಒಂದು ಸಮನ್ವಯತೆ, ಒಬ್ಬರ ನಡುವಿನ ಒಂದು ಹೊಂದಾಣಿಕೆ, ಸಾಮ್ಯತೆಯ ಸಮನ್ವಯತೆ, ಒಂದು ಪರಿಪಕ್ವತೆಯ ಪರಾಕ್ರಮಿಗಳ ಪ್ರದರ್ಶನವನ್ನು ನೀಡ್ತಾ ಇದೆ BC ರಮೇಶ್ ಅಕಾಡೆಮಿ ಚಿಕ್ಕಮಗಳೂರು. ತರಬೇತುದಾರ ಕುಮಾರ್ ಅತ್ಯುತ್ತಮವಾಗಿ ತಂಡವನ್ನು ಸಂಘಟಿಸಿಕೊಳ್ತಾ ಸೂಕ್ತ ಮಾರ್ಗದರ್ಶನವನ್ನು ಸೂಕ್ತ ಸಂದರ್ಭದಲ್ಲಿ ನೀಡ್ತಾ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮರ್ ಚೆಸ್ಟ್ ನಂಬರ್ 2 ತಂಡದ ಅಗ್ರಮಾನ್ಯ ದಾಳಿಗಾರ್ತಿ
ಪ್ರತಿ ಹಂತದಲ್ಲೂ ತಂಡಕ್ಕೆ ಅಂಕ ತರಬಲ್ಲ ಸಾಮರ್ಥ್ಯವುಳ್ಳ ಸಮರ್ಥ ದಾಳಿಗಾರ್ತಿ. ಇಟ್ಸ್ ಎ ಜೂ ಆರ್ ಡೈ ರೈಡ್. ಮೋಸ್ಟ್ ವಾಂಟೆಡ್ ಮೊಮೆಂಟ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಇಟ್ಸ್ ಎ ಜೂ ಆ ಡೈ ರೈಡ್. ಮಾಡೋ ಇಲ್ಲ ಮಡಿ ದಾಳಿ. ಇಟ್ಸ್ ಎ ಜೂ ಆ ಡೈ ರೈಡ್. ಇದೀಗ ಮತ್ತದೇ ಕಲಾತ್ಮಕವಾದ ಒಂದು ಟೆಕ್ನಿಕಲ್ ರೈಡ್ ಅನ್ನ ಮೈಗೂಡಿಸಿಕೊಂಡಿದ್ದ ಆಟಗಾರ್ತಿ ಮತ್ತೆ ಮುನ್ನಡೆಯ ಹಾದಿಯಲ್ಲಿ ಸಾಕ್ತಾ ಇದೆ. 10 ಅಂಕಗಳು, 10 ಅಂಕಗಳ ಭರ್ಜರಿ ಮುನ್ನಡೆ ಲಭಿಸಿಕೊಳ್ತಾ ಇದೆ. ಯಶವಂತ್, ಈ ಮ್ಯಾಚ್ ಆದ್ಮೇಲೆ ಕನ್ವರ್ಟ್ ಮಾಡಿ, ಗ್ರೌಂಡ್ನ ಕನ್ವರ್ಟ್ ಮಾಡಿಬಿಡಿ. ಓಕೆ ಓಕೆ. ನೋಡಿ, ಮಹಿಳಾ ವಿಭಾಗದಲ್ಲಿ ಸೆಮಿಫೈನಲ್ ಹಂತದಲ್ಲಿ ಪರಾಜಿತಗೊಂಡಂತ ಬೆಂಗಳೂರು ಫ್ರೆಂಡ್ಸ್ ತಂಡದ ಆಟಗಾರ್ತಿಯರು ಹಾಗೆ ಲಕ್ಷ್ಮೀ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯರು ವೇದಿಕೆಯ ಬಲಭಾಗದಲ್ಲಿ ಬಂದು ನಿಂತ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಈ ಪಂದ್ಯ ಮುಗಿದ ನಂತರದಲ್ಲಿ ಸನ್ಮಾನ್ಯ ಶ್ರೀಯುತ ಭೈರತಿ ಸುರೇಶ್ ಸರ್ ಅವರು ಹಾಗೆ NM ಗಿರಿ ಸರ್ ಅವರು ಹಾಗೆ ಶ್ರೀಯುತ M ಆನಂದ್ ಸರ್ ಅವರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಮಹಿಳಾ ವಿಭಾಗದ ವಿಜೇತ ತಂಡಗಳಿಗೆ ಆಕರ್ಷಕ ಟ್ರೋಫಿ ಹಾಗೂ ನಗದು ಬಹುಮಾನವನ್ನ ನೀಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಯುವ ನಾಯಕರು, ಮುಂದಿನ ಭರವಸೆ ಯುವ ನಾಯಕರಾಗಿರುವಂತಹ ಶ್ರೀಯುತ ಸಂಜಯ್ ಭೈರತಿ ಸುರೇಶ್ ರವರು ಸಹ ವೇದಿಕೆಯಲ್ಲಿದ್ದಾರೆ. ನಿರ್ಣಾಯಕ ನಿಮಿಷದ ನಿಶಾನೆ ಹೊರಬೀಳ್ತಾ ಇದೆ. ಪಂದ್ಯವನ್ನ ಗೆದ್ದು ಬೀಗೋ ನಿಟ್ಟಿನಲ್ಲಿ ಮುನ್ನುಗ್ತಾ ಇದೆ ಚಿಕ್ಕಮಗಳೂರು. ಸರಿ ಸಾಟಿ ಇಲ್ಲದ ಆಟ, ಅದ್ಭುತ ಪ್ರದರ್ಶನವನ್ನು ನೀಡಿದ್ದಾರೆ ಡಿಫೆನ್ಸ್ ಮತ್ತು ರೈಡಿಂಗ್ ವಿಭಾಗದಲ್ಲಿ. ಆರಂಭದಿಂದಲೂ ಕೂಡ ಆಕ್ರಮಣಕಾರಿ ಆಟದ ಪ್ರದರ್ಶನವನ್ನು ನೀಡಿದ ಮಹಿಳಾ ಮಣಿಗಳು. ಅದ್ಭುತ ಪ್ರದರ್ಶನ ಚಿಕ್ಕಮಗಳೂರು. ಬೇಸಿ ರಮೇಶ್ ಕಬಡ್ಡಿ ಅಕಾಡೆಮಿ ಗೆಲುವಿನ ಹಾಸ್ಟೆಲಲ್ಲಿ ಚಾಂಪಿಯನ್ ಪಟ್ಟಕ್ಕಾಗಿ ಇನ್ನು ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ಚಾಂಪಿಯನ್ ಆಫ್ ದಿಸ್ ಟೂರ್ನಮೆಂಟ್ ಯಾರೆಂಬುದನ್ನು ನಿರ್ಧರಿಸುವ ಸೂಪರ್ ಸೆಕೆಂಡ್ಗಳ ಆಟ. 27-17 27-17 ಇನ್ ಫೇವರ್ ಆಫ್ BC ರಮೇಶ್ ಅಕಾಡೆಮಿ ಚಿಕ್ಕಮಗಳೂರು. 10 ಅಂಕಗಳ ಅಂತರದ ಮುನ್ನಡೆಯನ್ನ, 10 ಅಂಕಗಳ ಅಂತರದ ಹಿನ್ನಡೆಯನ್ನ 10 ಬಲಿಷ್ಠ ತಂಡದೆದುರು ಕಷ್ಟ ಸಾಧ್ಯವಾದ ಗುರಿಯ ಬೆನ್ನತ್ತಿ ಕೆಲವೇ ಸೆಕೆಂಡ್ಗಳ ಈ ಒಂದು ಅವಧಿಯಲ್ಲಿ ದ ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದ ಟೂರ್ನಮೆಂಟ್, ಚೆಸ್ ನಂಬರ್ 2. ಸನ್ಮಾನ್ಯ ಶ್ರೀ ಗೆಲುವಿನ ಸಂಭ್ರಮದಲ್ಲಿ ಮಿಂದೇಳಕ್ಕೆ ಸಿದ್ಧವಾಗ್ತಾ ಇದೆ ಚಿಕ್ಕಮಗಳೂರು. BC ರಮೇಶ್ ಕಬಡ್ಡಿ ಅಕಾಡೆಮಿ ಚಿಕ್ಕಮಗಳೂರು ಚಾಂಪಿಯನ್ಗಳಾಗಿ ಹೊರಹೊಮ್ಮುವಂತಹ ಸೂಪರ್ ಸಂದರ್ಭದಲ್ಲಿ ದೇ ಆರ್ ದ ಚಾಂಪಿಯನ್ಸ್. ಎಲ್ಲರೂ ಮೆಚ್ಚುರ ಚಪ್ಪಾಳೆ ಬರಲಿ. ಚಿಕ್ಕಮಗಳೂರು ಜಿಲ್ಲಾ ತಂಡ ವಿಜೇತರಾಗಿದ್ದಾರೆ.